ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2023ರ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ. ಕೆಇಎಯಿಂದ ಅಂತೂ ಕೆಸೆಟ್ನ ರಿಸಲ್ಟ್ ಬಿಡುಗಡೆಯಾಗಿದೆ. ಇದೀಗ ತಾತ್ಕಾಲಿಕವಾಗಿ ಕೆಸೆಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ ನಮಗೆ. ಸೊ ಇದೇ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್. ಆಲ್ಮೋಸ್ಟ್ ಅಂದರೆ 99.9% ಇದೇ ರಿಸಲ್ಟ್ ಇರುತ್ತೆ. ಇದೇ ಫೈನಲ್ ರಿಸಲ್ಟ್ ಆಗಿ ನಮಗೆ ವಾಪಸ್ ಬರುತ್ತೆ. ಇದೀಗ ತಾತ್ಕಾಲಿಕವಾಗಿ ಬಿಟ್ಟಂಥ ರಿಸಲ್ಟ್ ಆಗಿದೆ. ಸೊ ಇನ್ನೂ ಒಂದು 10-15 ದಿವಸದಲ್ಲಿ ಫೈನಲ್ ರಿಸಲ್ಟ್ ಅಂದರೆ ಅಂತಿಮ ಫಲಿತಾಂಶದ ಪಟ್ಟಿ ಪ್ರಕಟಣೆಯನ್ನು ಅವರು ಬಿಡ್ತಾರೆ. ಸೊ ಅದು ಪ್ರಕಟಣೆ ಆಗುತ್ತೆ. ಸೊ ಈಗ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ ಕೆಸೆಟ್ಟಲ್ಲಿ ಕೆಸೆಟ್ ಅರ್ಹತಾ ಸರ್ಟಿಫಿಕೇಟನ್ನು ನಮಗೆ ಕೊಡ್ತಾರೆ. ಸೊ ಅರ್ಹತಾ ಸರ್ಟಿಫಿಕೇಟ್ ನಾವು ಪಡಿಬೇಕಿದ್ರೆ ಕೆಲವೊಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಗಳನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ಕೆಇಎಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ಗಳು ಯಾವುದು ಅನ್ನೋ ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೆ. ಯಾರೆಲ್ಲ ವಿಡಿಯೋವನ್ನು ನೋಡಿಲ್ಲ ಅಲ್ಲಿ ನೋಡ್ಕೊಳ್ಳಿ. ಆಲ್ರೆಡಿ ಮಾಡಿದ ವಿಡಿಯೋ ಇದೆ, ಅದರಲ್ಲಿ ನೋಡ್ಕೊಳ್ಳಿ ಯಾವೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆ ಅದನ್ನು ನೋಡಿಕೊಂಡು ಅದರಲ್ಲಿ ಪ್ರಿಪೇರ್ ಆಗಿ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ ಜೆರಾಕ್ಸ್ ಕಾಪಿ ತೆಗೆದು ಅದರಲ್ಲಿ ಗೆಜೆಟೆಡ್ ಆಫೀಸರಿಂದ ಸೈನ್ ಹಾಕಿಸಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ 2 ಡಾಕ್ಯುಮೆಂಟ್ ಹೇಳೋದಾದರೆ, ಒಂದು ಅಂಚೆ ಕಚೇರಿಯಲ್ಲಿ ನಾವು ಕಟ್ಟಿದ ಫೀಸ್ನ ಪರೀಕ್ಷೆಗೆ ಅಂದರೆ ಕೆಸೆಟ್ ಎಕ್ಸಾಮಿಗೆ ಏನು ಫೀಸ್ ಕಟ್ಟಿದ್ದೇವೆ, 1,000 ಏನೋ ಇತ್ತು, ಸಮಥಿಂಗ್ ಇತ್ತು, ಏನು ಫೀಸ್ ಕಟ್ಟಿದ್ದೇವೆ ಅದರ ಚಲನ್ ಏನಿದೆ ಆ ಚಲನ್ ಬೇಕು ಅಂತ ಹೇಳಿದ್ದಾರೆ. ಚಲನನ್ನು ನಾವು ಸಬ್ಮಿಟ್ ಮಾಡಬೇಕಾದ್ರೆ ಜೆರಾಕ್ಸ್ ಕಾಪಿ ತೆಗೆದು ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿಸಬೇಕು. ಹಾಗೆಯೇ ಏನು ಅಪ್ಲಿಕೇಶನ್ ಫಾರ್ಮ್ ಏನಿದೆ, ನಾವು ಗೆಜೆಟೆಡ್ ಅಂಚೆ ಕಚೇರಿಯಲ್ಲಿ ಫೀಸ್ ಕಟ್ಟಿದ ನಂತರ ಏನು ನಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಕಲಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ ಕೂಡ A4 ಶೀಟಲ್ಲಿ ಅದನ್ನು ಪ್ರಿಂಟ್ ತೆಗೆದು ಅಂದರೆ ಜೆರಾಕ್ಸ್ ಕಾಪಿಯಲ್ಲಿ ಗೆಜೆಟೆಡ್ ಆಫೀಸರ್ ಸೈನ್ ಹಾಕಿಸಿ ಕಲಿಸ್ಬೇಕಾಗುತ್ತೆ. ಸೊ ಇದು 2 ಮುಖ್ಯವಾದ ಡಾಕ್ಯುಮೆಂಟ್. ಇನ್ನಿತರ ಡಾಕ್ಯುಮೆಂಟ್ಗಳು ಅಲ್ಲಿ ತಿಳಿಸಿದ್ದೇನೆ, ಅದರಲ್ಲಿ ಯಾವುದು ಅಂತ ನೀವು ಅಲ್ಲಿ ಹೋಗಿ ತಿಳ್ಕೊಳ್ಳಿ. ಈ 2 ಡಾಕ್ಯುಮೆಂಟ್ಗಳು ಮೇಯ್ನಾಗಿ ಕಲಿಸಬೇಕು ಅಂತ ಹೇಳಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ, ಕೆಲವರು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿದ್ದಾರೆ ಚಲನ್ ನಮ್ಮದು ಕಳೆದು ಹೋಗಿದೆ, ಹಾಗೆಯೇ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಹತ್ರ ಇಲ್ಲ, ನಾವೀಗ ಏನು ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೇಳ್ತಿದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಯಾರ ಹತ್ರ ಇಲ್ಲ ಅವರು ಅಧಿಕೃತ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಬಿಟ್ಟಿದ್ರು, ಅರ್ಜಿ ಲಿಂಕ್ ಬಿಟ್ಟಿದ್ರು, ಆ ಅರ್ಜಿ ಲಿಂಕ್ ಈಗ ನಮಗೆ ಸಿಗ್ತಿಲ್ಲ. ಸೊ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಲಿಕ್ಕೆ ನಮಗೆ ಸಿಗ್ತಿಲ್ಲ. ಸೊ ಆ ಲಿಂಕನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ವೆಬ್ಸೈಟಿಗೆ ಹೋಗಿ ಇಲ್ಲಿ ಇದೆ, ಅದೇ ರೀತಿ ನಮಗೆ ಇಲ್ಲಿದೆ ಅರ್ಜಿ ಮುದ್ರಿಸಲು ಪ್ರಿಂಟ್ ಅಪ್ಲಿಕೇಶನ್ ಅಂತ ಮಾಹಿತಿ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ಅಪ್ಲಿಕೇಶನ್ ID ಏನಿದೆ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ನೀವು ಪಡ್ಕೋಬೋದು. ಇಲ್ಲಿ ಏನಪ್ಪ ಅಂದರೆ ಅಪ್ಲಿಕೇಶನ್ ID ಕೆಲವರಿಗೂ ಗೊತ್ತಿರೋದಿಲ್ಲ. ಆವಾಗ ಏನು ಮಾಡ್ಬೋದು ಅಂದರೆ ಕೆಇಎಯಿಂದ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ರು, ಅದರ ಲಿಂಕ್ ಈಗಲೂ ಅಲ್ಲಿ ನಮಗೆ ಸಿಗ್ತಾ ಇದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿಕೊಂಡು ನಿಮ್ಮ ಯಾವ ಸಬ್ಜೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ PDF ಇರುತ್ತೆ, PDF-ಅಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ. ಆಗ ನಿಮಗೆ ಅಪ್ಲಿಕೇಶನ್ ID ಸಿಗುತ್ತೆ. ಅಥವಾ ನಿಮಗೆ ಏನು ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ, ಹಾಲ್ ಟಿಕೆಟಲ್ಲಿ ಅಪ್ಲಿಕೇಶನ್ ID ಇದೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ IDಯನ್ನು ಪಡ್ಕೊಂಡು ನೀವು ಏನು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿ ಚಲನ್ ಯಾರೆಲ್ಲ ಮಿಸ್ ಆಗಿದೆ ಅದರ ಬಗ್ಗೆ ಇನ್ನೂ ಏನೋ ಅಪ್ಡೇಟ್ ಇಲ್ಲ. ಹಾಗೆಯೇ ಈ ವೆಬ್ಸೈಟಲ್ಲಿ ಚಲನನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಾವಲ್ಲಿ ಫೀಸ್ ಪೇಮೆಂಟ್ ಮಾಡಿದಾಗ ಚಲನಿಗೆ ಒಂದು ಸೀಲ್ ಹಾಕ್ತಾರೆ, ಹಾಗೆಯೇ ಅಲ್ಲಿ ಒಂದು ಲೇಬಲನ್ನು ಅಂಟಿಸ್ತಾರೆ, ಟ್ರಾನ್ಸಾಕ್ಷನ್ ಲೇಬಲನ್ನು ಅಂಟಿಸ್ತಾರೆ. ಸೊ ಅದು 2 ಇರುವಂಥ ಚಲನ ಆಗಿರಬೇಕು ನಾವು ಸಬ್ಮಿಟ್ ಮಾಡೋದು. ಸೊ ಅದಕ್ಕೋಸ್ಕರ ಯಾರೆಲ್ಲ ಚಲನ್ ಕಟ್ಟಿರ್ತೀರಾ ಆ ಪೋಸ್ಟ್ ಆಫೀಸಲ್ಲಿ ಹೋಗಿ ಒಮ್ಮೆ ಎನ್ಕ್ವೈರಿ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ ಕೊಡುವಂತಹ ಚಾನ್ಸಸ್ ಇದೆ, ಯಾಕಂದರೆ ಅವ್ರು ಫೈಲ್ ಮಾಡಿರ್ತಾರೆ. 2 ಚಲನ್ ಕಾಪಿ ಇದ್ದರೆ ಒಂದು ನಮಗೆ ಕೊಡ್ತಾರೆ, ಒಂದು ಅವರು ಇಟ್ಕೋತಾರೆ. ಸೊ ಅಲ್ಲಿ ಹೋಗಿ ನೀವು ಎಲ್ಲಿ ಕಟ್ಟಿದ್ದೀರ ಅಲ್ಲಿ ಹೋಗಿ ಒಂದು ಎನ್ಕ್ವೈರಿ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆ ಚಲನ್ ಕಾಪಿಯನ್ನು ತೊಗೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ಅಥವಾ ಯಾರೆಲ್ಲ
ಕಳ್ಕೊಂಡಿದ್ದೀರಾ ವರಿ ಮಾಡ್ಕೋಬೇಡಿ. ಕೆ ಇಯಿಂದ ಯಾವುದಾದ್ರೂ ಅಪ್ಡೇಟ್ ಬರ್ಬೋದು. ಇಷ್ಟವರೆಗೆ ಯಾರು ಅಪ್ಡೇಟ್ ಕೊಟ್ಟಿಲ್ಲ ಕೆ ಇಯಿಂದ. ತಾತ್ಕಾಲಿಕ ಕೀ ಆನ್ಸರ್ ಅಂದರೆ ಫೈನಲ್ ಆನ್ಸರನ್ನು ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಇನ್ನು 15 ದಿವಸದಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಅದರ ಬಗ್ಗೆ ಅಪ್ಡೇಟ್ ಬರುತ್ತೆ. ಸೊ ಚಲನ್ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಪೋಸ್ಟ್ ಆಫೀಸಲ್ಲಿ ಅಂದರೆ ರಿಕ್ವೆಸ್ಟ್ ಮಾಡ್ಬೋದು. ಸೊ ಚಲನ್ನ ಬಗ್ಗೆ ಇಷ್ಟು ಮಾಹಿತಿ. ಹಾಗೆಯೇ ಅಪ್ಲಿಕೇಶನ್ ಫಾರ್ಮನ್ನು ಈಗ ಡೌನ್ಲೋಡ್ ಮಾಡುವ ವಿಧಾನವನ್ನು ಹೇಳಿಕೊಟ್ಟಿದ್ದೇನೆ. ಸೊ ಅದರ ಮೂಲಕ ಹೋಗಿ ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ನಿಮ್ಮ ಹತ್ರ ಅವ್ರು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಡಾಕ್ಯುಮೆಂಟನ್ನು ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ. ಆದಷ್ಟು ಬೇಗ ಅಪ್ಲಿಕೇಶನ್ ಅಂದರೆ ಈ ಸರ್ಟಿಫಿಕೇಟ್ ಬಿಡುಗಡೆ ಆಗುವ ಚಾನ್ಸಸ್ ಇಂದ ಇದೆ. ಅದಕ್ಕೋಸ್ಕರ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ ಈ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡಿ ಇಟ್ಕೊಳ್ಳಿ. ಅವರು ಯಾವಾಗ ಹೇಳ್ತಾರೆ ಆವಾಗ ನಾವು ಸಬ್ಮಿಟ್ ಮಾಡಿದರೆ ನಮಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.